ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀತು ವ್ಲಾಗ್ಸ್. ಸೊ ಹಾಯ್ ಹಲೋ ಎವ್ರಿವನ್. ಇವತ್ತು ಬಂದು ನಾನು ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ನಮ್ಮ ಅಣ್ಣಂದಿರ ಜೊತೆ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ನನಗೆ ಗೊತ್ತಿರೋ ಪ್ರಕಾರ ಇಟ್ ವಿಲ್ ಬಿ ವೆರಿ ನೈಸ್ ಆ್ಯಂಡ್ ಫನ್ನಿ ಬಿಕಾಸ್ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲ ಇರ್ತಾರಲ್ವ ಅದಕ್ಕೆ. ಆ್ಯಂಡ್ ಇಷ್ಟೊತ್ತು ನಮ್ಮ ಅಪ್ಪ ನನ್ನ ಬ್ಲಾಗ್ ನೋಡ್ತಾಯಿದ್ರು ಕೂತ್ಕೊಂಡು. ಅದು ಎರಡೆರಡು ಸತಿ ನಮ್ಮ ದೊಡ್ಡಪ್ಪಗೋಸ್ಕರ ಒಂದು ಬ್ಲಾಗ್ ಇವಾಗ ಪೋಸ್ಟ್ ಮಾಡಿದೆ. ನೆನ್ನೆ ಪೋಸ್ಟ್ ಮಾಡಿದೆ ಒಂದು ಬ್ಲಾಗು, ಬಟ್ ಅದು ರೇಷು ನಾನು ಕರೆಕ್ಟಾಗಿ ಹಾಕಿರಲಿಲ್ಲ. 10 o'clock ಏನೋ ಆಯ್ತಲ್ವ. ಸೊ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಬಿಡು ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಪೋಸ್ಟ್ ಹೊಸ ಬ್ಲಾಗು. ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ನಮ್ಮಪ್ಪ ನೋಡ್ತಾ ಇದ್ದಾರೆ, ಇನ್ನೊಂದು ಬ್ಲಾಗ್ ಪೋಸ್ಟ್ ಮಾಡೋ ಎಲ್ಲರ ಕೇಳಿಸ್ದು ಅಂತ ಹೇಳ್ಬಿಟ್ಟು ಅಂತ ನನಗೆ ಹೇಳಿ ಅವ್ಳು ಪೋಸ್ಟ್ ಮಾಡಿಸಿದ್ಲು. ಆ್ಯಂಡ್ 2 minutesಲ್ಲಿ ಪೋಸ್ಟ್ ಮಾಡಿಬಿಟ್ಟು ನಮ್ಮ ದೊಡ್ಡಪ್ಪ ಫೋನ್ ಮಾಡಿಬಿಟ್ಟು ನಂಗೆ ಬೈತಾಯಿದ್ರು, ನಮ್ಮನ್ನೆಲ್ಲ ನೀನು ಹಾಕಿಲ್ಲ ಬರೀ ನಿಂದೆ ಹಾಕ್ಕೊಂಡಿದ್ಯಾ ಅಂತೆಲ್ಲ. ಸೊ ಲೆಟ್ಸ್ ಪ್ಲ್ಯಾನ್ ಒನ್ ಕಾಂಟೆಂಟ್ ವಿತ್ ದೆಮ್ ಗಾಯ್ಸ್. ಆ್ಯಂಡ್ ಅಷ್ಟೇ ನಮ್ಮಪ್ಪ ಕೂಡ ಎರಡೆರಡು ಸತಿ ನನ್ನ ಬ್ಲಾಗ್ನ ಹಾಕೊಂಡು ನೋಡ್ತಾಯಿದ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಇಟ್. ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ಲವ್ ಕೊಡ್ತಾ ಇದ್ದೀರಾ ಯೂಟ್ಯೂಬ್ ಮುಖಾಂತರ, ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಇಟ್. ಆ್ಯಂಡ್ ಅಷ್ಟೇ, ಲೆಟ್ಸ್ ಗೋ. ಇವಾಗ ನಮ್ಮ ಅಣ್ಣಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣ ಬಂದಿದ ತಕ್ಷಣ ಅವನ ಜೊತೆ ಹೋಗೋದೆ ಗಾಯ್ಸ್. ನೋಡಿ, ನಮ್ಮ ಮನೆ ಮೇಲ್ಗಡೆ ಇಂದ ಇಲ್ಲಿಗೆ ಬಿಸಿಲು ಬರುತ್ತೆ, ಅದಕ್ಕೆ ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ವೆಯ್ಟ್ ಮಾಡ್ತಾಯಿದ್ದೀನಿ. ನಾವು ವಾಚ್ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ರೆಡಿ ಆಗಬೇಕು. ಚೆನ್ನಾಗಿರುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು. ಸಿಗ್ನಲ್ ಕಿತ್ತೋಗ್ಬಿಟ್ಟು ಹೆಂಗೆ ಕಿತ್ತಾಕಿದ್ದಾನೆ ನೋಡೋರು, ಇದು ಹೆಂಗೆ ಕಿತ್ತಾಕಿದ್ದಾನೆ. ಎಲ್ಲಿಂದ ಬರ್ತಿದೆ ಸೌಂಡು? ಆಂಟಿ ಪೂರಿಯಾಗಿ ಪೂಜೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಆಂಟಿ ಅಂತ. ನಗರ್ ಕರ್ಕೊಂಡು ಹೋಗೋ ಬಂಡೇಣ ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ? ಹೊಸಕೋಟೆಗೆ. ಹೊಸಕೋಟೆಗೆ ಅಲ್ಲ, ಚಂದನ್ ಕೇರ್ಪುರಂ ಬರ್ತವ್ರಲ್ಲ, ಕೇರ್ಪುರಂ ಬಂತು. ನಾನು ಅವಾಗಲೇ ಹೇಳಿದೆ ಚಿಕ್ಕಮಗಳೂರಿಗೆ ಮತ್ತೆ ಕುತ್ಕೊಂಡು ಪಾರ್ಕ್ ಮಾಡಲಿ. ಮಮ್ಮಿ ಓಡಿಸಿದೆ ಗಾಡಿನ ಬಂತು ಅವಾಗಿಂದ ಅಲ್ಲಿ ಇಲ್ಲಿ ಹೊಸಕೋಟೆ ಬಂತು ನೋಡಿ. ಹೇಳ್ತಿರೋದಕ್ಕೆ ಹೋಗ್ಬಿಟ್ಟು ಗಾಡಿ ಓಡಿಸಿದೆ, ಸುಮ್ಮನೆ ಕುತ್ಕೊಂಡು ಹೋಗಿ ಹೇಳೋ ಬಂತು. ಜನಪದ ಗೀತೆ ಐಸಿರಿ ಹೋಟೆಲ್ ಹೆಸರು ಐಸಿರಿ ಕಿವಿ ಕೇಳಿಸ್ತಾರೆ. ಸಿರಿಗೆ ತಲೆನೂ ಸರಿ ಇಲ್ಲ, ಸಿರಿಗೆ ಬಾಡಿನೂ ಸರಿ ಇಲ್ಲ. ಏನ್ ತಮ್ಮ ಅದು ನೋಡ್ತಾ ಇದ್ದ ಹಂಗೆ ಬಾಯ್ತು. ಗರ್ಭಗುಡಿ ಅಲ್ಲಿ ಗರ್ಭಗುಡಿ ನಮ್ಮ ಫ್ರೆಂಡ್ ಮನೆ ಗರ್ಭಗುಡಿಯಲ್ಲಿ ಅಂತ ಇರೋದು. ಗರ್ಭಗುಡಿ ಹಾಸ್ಪಿಟಲ್ ಕೇಳಿಸ್ಕೊಂತಾನೆ ಇಲ್ಲ ನಿಮ್ ಮಾತಾಡೋದನ್ನ. ಯಾಕೋ ಹಿಂಗ್ ಸಾಂಗ್ಸ್ ಹಾಕ್ತೀವಿ, ಚೆನ್ನಾಗಿ ಹಾಕ್ಬೇಕು. ಇಲ್ಲಿ ಬರ್ತಿಲ್ಲ, ಇಲ್ಲೇನೋ ಬರ್ತಿಲ್ಲ ಇಲ್ಲಿ. ಯಾಕೆ ಪ್ಲೀಸ್ ಪೂಜಾ, ಪ್ಲೀಸ್ ಪೂಜಾ, ನಂಗೆ ತಮ್ಮನೇಲಿ ಅದೇ ಪೂಜಾ ತಮಾಷೆ ಅದು. ಸರಿ ನಾಕಲ್ಲ ಮಾಡು. ಹುಚ್ಚಿನ ಎದ್ದಿಗೆ ಅಷ್ಟೇ. ಚಿಂಟುಗೋಸ್ಕರ ಬಂತು ನೋಡು ಅಂತ ವಿಸಿಲು ವಿಸಿಲು ಬಂದ ಚಿಂಟು ಬಂದಾಗ ಚಿಂಟು ನಿಮ್ಮಮ್ಮ ನನಗೆ
ಸಂಬಂಧನ ಒಳ್ಳೆ ಸಂಗ್ ಇಟ್ಕೊಳೋದು ಬೇಡ. ಕನ್ನಡ ಫೀಲಿಂಗ್ ಸಾಂಗ್ಸ್ ಗೈಸ್, ರಿಲೇಟಬಲ್ ಸಾಂಗ್ಸ್ ಅಲ್ಲ ಅದಕ್ಕೆ. ಯಾವುದು ಈ ಪಾಟಿ ಜಾಮ ಆಗಿಲ್ಲ. ನಾನು ಎಷ್ಟು ಚೆನ್ನಾಗಿ ಕಂಟೆಂಟ್ಸ್ ಕೊಡ್ತೀನಿ ನಿಮ್ಗೆ ಇತ್ತು. ನೀನು ತಲೆಗೆ ಕ್ಯಾಮ್ರಾ ತೋರಿಸ್ಬೇಡ, ಇದು ನಿನ್ನ ತಲೆಗೆ ಕ್ಯಾಮ್ರಾ ಹಾಕೊಂಡ್ಬಿಡ್ಬೇಕು. ನನ್ನ ಹತ್ರ ಸ್ಪಾಂಟೇನಿಯಸ್ ಆಗಿ ಹಂಗಂಗೆ ಕಂಟೆಂಟ್ ಬರ್ತಾ ಇರುತ್ತೆ. ಸಾಕು ಬಿಡು, ಆಫ್ ಮಾಡು. 15-22 ಇಲ್ಲೂ ಪಾಪ ಆಫ್ ಮಾಡಮ್ಮ ಸಾಕು. ನಾನು ಅದೇ ಹಿಂಗೆ ಇಟ್ಕೊಂಡೇ ಇರ್ಬೇಕು. ನೀವು ಜಯಂತ್ ಫೋನ್ ನಾವು ಜಯಂತ ಇಲ್ಲ ರೀ. ಸರಿ ಆಯ್ತು. ಫೋನ್ ಮಾಡಿದಾಗ ಕೇಳ್ತೀನಿ. ಪೂಜಾ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ? ಬಾಕ ಅಂತ ಕರೆದ ಅದಕ್ಕೆ ಬಂದೆ. AC ಹಾಕ್ರಿ, ಸೆಕೆ ಆಗ್ತೈತೆ. ಬಂಡೆ ಏನಿದು ಎಷ್ಟಿದು? ಎಷ್ಟು ಕೊಟ್ಟು 15 ಮಾಡಿದ ಮಚ್ಚ. ಅರ್ಥ ಆಯ್ತು. ಬ್ಯಾಗ್ ಹಿಡ್ಕೊಂಡು ಗೈಸ್, ನನ್ನ ಬ್ಯಾಗ್ ಏನು ಕೊಡು. ನೋಡಿ ಗೈಸ್, ನನ್ನ ಅಕ್ಕ ಅವಳು ಬರ್ತಿಲ್ಲ. ಎಸ್ ನಾನು ನಮ್ಮ ಅಣ್ಣ ಟ್ವಿನಿಂಗ್ ಮಾಡ್ತಿದ್ದೀರಿ. ಪೇಚಾಡ್ತವನೇ ಕೆಲಸ ಮಾಡಬೇಕು, ಲಾಗಿನ್ ಇದೆ ಅಂತ. ಸೊ ಗಾಯ್ಸ್, ಆಯಿತು, ನಮ್ಮದು ದರ್ಶನ ಮುಗೀತು. ನಾವು ಬಂದಿದ್ದೀರಿ. ನಮ್ಮ ಅಕ್ಕ ಇನ್ನೂ ಒಳಗಡೆ ಇದ್ದಾಳೆ. ಅದೇನೋ ಕೈ ಇಟ್ಬಿಟ್ಟು ನೋಡ್ತಾರೆ ಅಂತ ಹೇಳ್ತಾರಲ್ವ ಬಂಡೆ ಮಹಾಕಾಳಮ್ಮ ಟೆಂಪಲಲ್ಲಿ, ಅಲ್ಲಿದ್ದಾಳೆ ಅವಳಿನ. ಆ್ಯಂಡ್ ನಮ್ಮದು ಮುಗ್ದಿದೆ. ನಮ್ಮ ಅಣ್ಣ ಇಲ್ಲೇನೋ ಮಾಡ್ತವೆ. ಆ್ಯಂಡ್ ನೋಡಿ ನನ್ನ ಔಟ್ಫಿಟ್ ಇದು. ನಾನು ನಮ್ಮ ಅಣ್ಣ ಫುಲ್ ಪಿನ್ನಿಂಗ್ ಮಾಡ್ತಾಯಿದ್ದೀರಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡೇನೋ ಮಾಡ್ತಾನೆ ಅವನು. ಏನು ಮಾಡ್ತಿದ್ದೆ ಚಂದ? ಇವಾಗ ಕರಿತಾ ಇಲ್ಲನಾ? ಅವಳು ಬರ್ತಾ ಇಲ್ಲ, ನಾನು ಏನು ಮಾಡಲಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾನು ದೊಡ್ಡೋಳಾದಮೇಲೆ ಅಂದರೆ ಲೈಕ್ ನನಗೆ ಬುದ್ಧಿ ಬಂದ ಮೇಲೆ ನಾನು ಈ ಟೆಂಪಲ್ಗೆ ಬಂದಿದ್ದು ಫಸ್ಟ್ ಟೈಮು. ಚಿಕ್ಕ ವಯಸ್ಸಿಗೆ ಒಂದು 2 to 3 times ಬಂದಿದ್ದೀನಿ. ಕೆಲಸ ಇದೆನೋ? ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹೊಡಿತೀನಿ ಇವಾಗ, ಮಜಾ ಮಾಡಿರಿ ಅಂತ. ಫೋಟೋ ಕಳಿಸಿದ ನೀವು ನೋಡಿದಾ? ಹಾಂ, ವಾಟ್ಸಪ್ಪಲ್ಲಿ ಕಳಿಸ ನೋಡು. ಹಿಂಗೆ ಮಾಡು. ಚೆನ್ನಾಗಿದ್ದೀನಿ ಗೈಸ್, ನನಗೆ ಇಷ್ಟ ಆಗ್ತಿದೆ ಇವತ್ತು ಲುಕ್. ಹಲೋ, ಇವನು ಮೈಸೂರಿಗೆ ಹೋಗ್ಬಿಟ್ಟು ನನಗೆ ಈ ದಾರ ತೊಗೊಬಂದು ಕೊಟ್ಟಿಲ್ಲ. ನೋಡಿ ಹೆಂಗಾಗೈತಿದು. ಯಾಕೆ ದೊಡ್ಡ ಮಾಡ್ಬಿಡಿ? ಅದು ಹೋಗ್ಲಿ ಅಂತಾನೆ ನನಗೆ ಇತ್ತಲ್ವಾ, ನಾನು ಪಾಸಿಟಿವ್ ಆಗಿ ಅದು ಹೋಗ್ಲಮ್ಮ ಅನ್ಕೊಂತ ಇದ್ನ. ನನಗೆ ಸ್ವಲ್ಪ ಕೈ ಜಾರೋ ಥರ ಆಯ್ತಾ, ಸ್ವಲ್ಪನೇ ಹೋಗ್ತಾಯಿತ್ತು. ನನಗೆ ಕನ್ಫ್ಯೂಷನ್, ನಂದೇ ಹೋಗ್ತಿದ್ಯಾ, ನಾನೇ ಓಡಿಸ್ತಾ ಇದ್ದೀನ. ಗೈಸ್, ನಮ್ಮ ಅಕ್ಕ ಏನೋ ಡಿವೈನ್ ಆಗಿ ಫುಲ್ಲು ಡಿವೈನ್ ಆಗಿ ಫೀಲ್ ಆದ್ಲಂತೆ. ಹೇಳಿ ಬೇಗ ಪಟ್ಟಂತ. ಈ ಬೇಗ ಹೇಳಿ ಪರವಾಗಿಲ್ಲ. ಹೆಂಗಿದೆ ನೋಡು. ಸೊ ಅಷ್ಟೇ ಗೈಸ್, ಈಗ ನಮ್ಮ ಅಕ್ಕ ಏನೋ ಡಿವೈನ್ ಆಗಿ ಫೀಲ್ ಆದ್ಲಂತೆ. ನಾನು ಅವ್ರು ಹೇಳೋದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಲ್ವಾ, ನಾನು ನೋಡ್ಕೊಳ್ಳಿ. ಆ್ಯಂಡ್ ಈಗ ಮನೆಗೆ ಹೋಗೋದು ನಾವು. ಆ್ಯಂಡ್ ಅಷ್ಟೇ ವಿಲ್ ಗೋ. ಅಷ್ಟೇ ಗೈಸ್, ಅಷ್ಟೇ. ಈಗ ಮನೆಗೆ ಹೋಗಬೇಕು. ತೋರಿಸ್ತೀನಿ ನನ್ನ ಕಾರಲ್ಲಿ ಏನಾಗುತ್ತೆ, ನಾನು ಫನ್ ಮಾಡ್ತೀನಿ ಅಂತಲ್ಲ. ನೋಡಕ್ಕ ನೋಡು. ಇಲ್ಲ ಅಷ್ಟೇ ಗೈಸ್, ದರ್ಶನ ಮುಗಿತು. ಮನೆಗೆ ಚೆನ್ನಾಗಿದೆ ಅಲ್ಲ? ನನಗೆ ಜ್ಯೂಸು ಆಯ್ತು, ಊಟನೇ ಮಾಡಲ್ಲ. ಅವನೇನು ಜ್ಯೂಸ್ ತಂದಿರ್ತಾನಲ್ಲ, ಒಂದು ಸ್ವಲ್ಪ ಇರ್ತಾನೆ ಫುಲ್. ನಾನೇ ಕಲಿಯುವ ಜ್ಯೂಸು ಫ್ರಾಸ್ಟಿ ಟೈಪ್ಸ್ ಆಫ್ ಗಜಾನನ ಜ್ಯೂಸ್ ಫ್ರೂಟ್ ಶಾಪು ಎಷ್ಟೊಂದಿದೆ. ಫಸ್ಟ್ JB ನಗರ್ ಇದು. ಎಸ್ ನೋಡಿ ಗೈಸ್, ಇದರಲ್ಲಿ ಇದು ನೋಡ್ಕೊಂಡು ಹೋಗ್ತವ್ರೆ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತವ್ರೆ. ನಮ್ಮ ಅಣ್ಣ ಇಲ್ಲವನೇ ಅಲ್ಲೋ ಒಬ್ಬವನೇ. ಆದರೆ ಮೂವರಿಗೂ ಗೊತ್ತಿಲ್ಲ ದಾರಿ. ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದೀವಿ ಈಗ. ನಮ್ಮ ಅಣ್ಣಂಗೆ ನನ್ನ ಟೇಬಲ್ ಫ್ಯಾನ್, ಸಾರಿ ಹ್ಯಾಂಡ್ ಫ್ಯಾನ್ ತುಂಬ ಸಖತ್ ಇಷ್ಟ. ಪಾರ್ಲರ್ ಇದೆ ಅವ್ರಿಗೆ, ಬಿಲ್ಡಿಂಗ್ ಇಂದ ಕೆಳಗಡೆ ಬಂದ್ಲು. ಅದ್ರಲ್ಲಿ ಏನು ತಪ್ಪಿದೆ? ಸೊ ಅಷ್ಟೇ ಗೈಸ್, ದಿಸ್ ಬ್ಲಾಗ್ ಹ್ಯಾಸ್ ಕಮ್ ಟು ಅನ್ ಎಂಡ್. ನಮ್ಮ ಅಣ್ಣನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋದೆ. ಇವತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು. ಫುಲ್ಲು ಮಾತಾಡಿಕೊಂಡು ಕಾಮಿಡಿಯನ್ನು ಮಾಡಿಕೊಂಡು ಆ್ಯಕ್ಚುಲಿ ಚೆನ್ನಾಗಿತ್ತು.
ಆ್ಯಂಡ್ ದಟ್ಸ್ ಆಲ್. ಇವತ್ತು ನಾನು ಕಾಲೇಜ್ಗೆ ಹೋಗಿಲ್ಲ, ಫುಲ್ ರಜೆ ಹಾಕ್ಬಿಟ್ಟು ಹೋಗಿರೋದು. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗಲೂ ವೀಡಿಯೋಸ್ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಯು ಆಲ್ ಕ್ಯಾನ್ ವಾಚ್ ದಟ್ ವ್ಲಾಗ್ ವಿತೌಟ್ ಮಿಸ್ಸಿಂಗ್. ಸೊ ಲವ್ ಯು ಆಲ್ ಗೈಸ್. ಥ್ಯಾಂಕ್ ಯು.